ನಾನು ಜನತಾದಳದ ಬಿಜೆಪಿ ಕಾರ್ಯಕರ್ತರಿಗೆ ಹೇಳೋದಿಷ್ಟೇ, ಜನತಾದಳಕ್ಕೆ ಭವಿಷ್ಯ ಇಲ್ಲ ಅನ್ನೋದನ್ನ ನಿಮ್ಮ ಶಾಸಕರು ತೋರಿಸ್ಕೊಟ್ಟಿದ್ದಾರೆ. ಇವತ್ತು ಅವರ ಬಾಮೈದನನ್ನ, ದೇವೇಗೌಡರ ಅಳಿಯನನ್ನ ಇವತ್ತು ತೆನೆಯತ್ತ ಮಹಿಳೆಯ ಚಿಹ್ನೆಯಲ್ಲಿ ಬಿಟ್ಟು, ಜನತಾದಳ ಬಿಟ್ಟು ಈ ದೇಶಕ್ಕೆ ಯಾರನ್ನ ನೀವು ಪ್ರಧಾನಮಂತ್ರಿ ಮಾಡಿದ್ರಿ? ಯಾವ ಜಿಲ್ಲೆ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತು? 2 ಬಾರಿ ಕುಮಾರಸ್ವಾಮಿನ ಎಲ್ಲಿ ಶಾಸಕರನ್ನ 3 ಬಾರಿ ಶಾಸಕರನ್ನ ಮಾಡಿ ಮುಖ್ಯಮಂತ್ರಿ ಮಾಡ್ತು? ಆ ಜಿಲ್ಲೆಯನ್ನ ತೊರೆದು ಇವತ್ತು ಬೇರೆ ಜಿಲ್ಲೆಗೆ ಹೋಗಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ನಾನು ನೆನೆ ಬಿಡದಿಲಿ ಒಂದು ಮಾತು ಹೇಳಿದೆ, ಮಾಗಡಿ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರಿಗೆ ಧೈರ್ಯ ಇದ್ದಿದ್ರೆ ಇದೇ ಚನ್ನಪಟ್ಟಣದಲ್ಲಿ ನೀನು ಕರ್ಮಭೂಮಿ ಅಂತ ಭೂಮಿಲಿ ಚುನಾವಣೆಯನ್ನ ಎದುರಿಸಬೇಕಾಗಿತ್ತು ಕುಮಾರಣ್ಣ ಅಂತ ನಾನು ಒಂದು ಪ್ರಶ್ನೆಯನ್ನ ಅವ್ರ ಮುಂದೆ ನಾನು ಹಾಕ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಬಿಜೆಪಿಯ ಪರಿಸ್ಥಿತಿಯನ್ನ ತಾವು ಗಮನಿಸಿದ್ದೀರಿ. ನಾನು ಬಿಜೆಪಿಯ ಚಿಹ್ನೆಯಲ್ಲಿ ಇವತ್ತು ದೇವೇಗೌಡರ ಅಳಿಯ ಇವತ್ತು ಚುನಾವಣೆಯಲ್ಲಿ ನಿಂತಿದ್ದಾರೆ. ಒಂದ್ ಕಡೆ ದೇವೇಗೌಡರ ಮೊಮ್ಮಗ ಜನತಾದಳದ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಕುಮಾರಸ್ವಾಮಿ ಅವರು ಮಂಡ್ಯದಿಂದ ನಿಂತಿದ್ದಾರೆ. ನನ್ನ ಸಮೀಕ್ಷೆ, ನಾನು ಎಲ್ಲ ಕಡೆ ಪ್ರವಾಸ ಮಾಡಿ ನೋಡಿದ್ದೇನೆ. 3 ಕಡೆ ಕೂಡ, ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಬೆಂಗಳೂರು ಗ್ರಾಮಾಂತರದಲ್ಲಿ, ಈ 3 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇವತ್ತು ನಾನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ. ಇವತ್ತು ಯಾವ ರೀತಿ ಚುನಾವಣೆ ಇದೆ, ಇದೇ ರೀತಿ ಚುನಾವಣೆ ಡಿ.ಕೆ. ಸುರೇಶ್ ಅವರನ್ನ 2013ರಲ್ಲಿ ಚುನಾವಣೆಗೆ ನಿಲ್ಲಿಸಿದಾಗ ನೀವು ಗಮನಿಸಿರ್ಬೇಕು. ಅವತ್ತು ನಾವು 3 ಜನ ಶಾಸಕರು ಇದ್ದಿದ್ದು, 5 ಜನ ಶಾಸಕರು ಜನತಾದಳದಲ್ಲಿ ಇದ್ರು. ಅವತ್ತು ಬಿಜೆಪಿಯವರು ಜನತಾದಳ ಇಬ್ರು ಸೇರಿ ಕುಮಾರಸ್ವಾಮಿಯ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಚುನಾವಣೆಗೆ ನಿಲ್ಲಿಸಿದ್ರು. ಆಗ ನೀವೆಲ್ಲ ಸೇರಿ ಸಹಾಯ ಮಾಡಿದ್ರಿ. ಯೋಗೇಶ್ ಎಸ್ಪಿಯಿಂದ ಇದ್ರು. ಅವತ್ತಿನ ಕಾಲದಲ್ಲಿ ನಮ್ಗೆಲ್ಲ ಬೆಂಬಲವಾಗಿ ಆ ಕಾರ್ಯಕರ್ತರು ಬೆಂಬಲವನ್ನು ಕೊಟ್ಟರು.